ವೀಕ್ಷಕರೇ, ಥೈರಾಯ್ಡ್ ಸಮಸ್ಯೆಯನ್ನ ನಿವಾರಣೆ ಮಾಡಿಕೊಳ್ಳಲು ಸಹಾಯ ಮಾಡುವಂತ 3 ಸರಳವಾದ ಆಸನವನ್ನ ಅಭ್ಯಾಸ ಮಾಡೋಣ. ಈ 3 ಸರಳವಾದ ಆಸನವನ್ನ ನೀವು ದಿನನಿತ್ಯ ಅಭ್ಯಾಸ ಮಾಡೋದ್ರಿಂದ ನಿಮಗಿರುವಂತಹ ಥೈರಾಯ್ಡ್ ಸಮಸ್ಯೆಯನ್ನ ಅತ್ಯಂತ ಸರಳವಾಗಿ ನೀವು ಕಡಿಮೆ ಮಾಡ್ಕೊಳ್ಬಹುದು. ಬನ್ನಿ ವೀಕ್ಷಕರೇ, ಈಗ ಆಸನವನ್ನ ಅಭ್ಯಾಸ ಮಾಡೋಣ. ಆಸನವನ್ನ ಅಭ್ಯಾಸ ಮಾಡೋದಕ್ಕಿಂತ ಮೊದಲು ನನ್ನ ಚಾನೆಲ್ ನ ಯಾರು ಹೊಸಬರು ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬದಿಯಲ್ಲಿ ಕಾಣಿಸ್ತಿರುವಂತ ಬೆಲ್ ಬಟನ್ ನ ಪ್ರೆಸ್ ಮಾಡಿ. ಇದರಿಂದ ನಾನು ಮುಂದಿನ ದಿನಗಳಲ್ಲಿ ಹಾಕುವಂತ ವಿಡಿಯೋಗಳನ್ನ ನೀವು ಅತ್ಯಂತ ಸರಳವಾಗಿ ನೀವು ಪಡ್ಕೊಳ್ಬಹುದು. ಬನ್ನಿ ವೀಕ್ಷಕರೇ, ಈಗ ಆಸನವನ್ನ ಅಭ್ಯಾಸ ಮಾಡೋಣ. ದೈನಂದಿನ ಜೀವನದ ಆರೋಗ್ಯಕ್ಕಾಗಿ RR ಯೋಗ ಡೈಲಿ ಲೈಫ್ ಚಾನಲ್ ನಿಮ್ ಜೊತೆ ನಾನು ಗಣೇಶ ರಿಕಾ. ವೀಕ್ಷಕರೇ, ಈಗ ಥೈರಾಯ್ಡ್ ಸಮಸ್ಯೆಯನ್ನ ನಿವಾರಣೆ ಮಾಡಿಕೊಳ್ಳಲು ಸಹಾಯ ಮಾಡುವಂತ 3 ಆಸನವನ್ನ ಅಭ್ಯಾಸ ಮಾಡಲು ಬೆನ್ನಿನ ಮೇಲೆ ಮಲಗಿಕೊಳ್ಳುವಂತ ಸ್ಥಿತಿಗೆ ಬರೋಣ. ಬೆನ್ನಿನ ಮೇಲೆ ಮಲಗಿಕೊಳ್ಳುವಂತ ಸ್ಥಿತಿ. ಈಗ ಮೊದಲನೇ ಆಸನ ಮತ್ಸ್ಯಾಸನವನ್ನ ಅಭ್ಯಾಸ ಮಾಡೋಣ. ಮತ್ಸ್ಯಾಸನವನ್ನ ಅಭ್ಯಾಸ ಮಾಡಲು ಮೊದಲು ನಿಮ್ಮ ಎಲ್ಬೋ ಸಪೋರ್ಟ್ ತಗೊಳ್ತಾ ನಿಮ್ಮ ಎದೆ ಭಾಗವನ್ನ ಮೇಲಕ್ಕೆ ಲಿಫ್ಟ್ ಮಾಡಿ, ಹಾಗೆ ತಲೆಯ ಮೇಲ್ಭಾಗವನ್ನ ನೆಲಕ್ಕೆ ಟಚ್ ಮಾಡಬೇಕು. ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಿಮ್ಮ ಎದೆ ಭಾಗವನ್ನ ಎಕ್ಸ್ಪಾಂಡ್ ಮಾಡಿ, ಹಾಗೆ ಈ ಸ್ಥಿತಿಯಲ್ಲಿ ಸಹಜವಾಗಿ ಉಸಿರಾಟವನ್ನ ಮಾಡ್ತಾ 30 ಸೆಕೆಂಡ್ಸ್ ಅಥವಾ 1 ಮಿನಿಟ್ ಹೋಲ್ಡ್ ಮಾಡಿ. ಸಾಧ್ಯವಾದಷ್ಟು ನಿಮ್ಮ ಉಸಿರಾಟ ಸಹಜವಾಗಿರ್ಲಿ. ಮತ್ಸ್ಯಾಸನ. ಈ ಆಸನವನ್ನ ಅಭ್ಯಾಸ ಮಾಡೋದ್ರಿಂದ ನಿಮಗಿರುವಂತಹ ಥೈರಾಯ್ಡ್ ಸಮಸ್ಯೆಯನ್ನ ಅತ್ಯಂತ ಸರಳವಾಗಿ ನೀವು ಕಡಿಮೆ ಮಾಡ್ಕೊಳ್ಬಹುದು. 30 ಸೆಕೆಂಡ್ಸ್ ಅಥವಾ 1 ನಿಮಿಷ ಆದ ನಂತರ ಮತ್ತೆ ನಿಧಾನವಾಗಿ ಎಲ್ಬೋ ಸಪೋರ್ಟ್ ಅನ್ನು ತಗೊಳ್ತಾ ತಲೆಯ ಮೇಲ್ಭಾಗವನ್ನ ರಿಲೀಸ್ ಮಾಡಿ ಮತ್ತೆ ಬೆನ್ನಿನ ಮೇಲೆ ಮಲಿಕೊಳ್ಳುವಂತ ಸ್ಥಿತಿಗೆ ಬನ್ನಿ. ಇದು ಮೊದಲನೇ ಆಸನ. ಈಗ ಎರಡನೇ ಆಸನವನ್ನ ಅಭ್ಯಾಸ ಮಾಡೋಣ. ಎರಡನೇ ಆಸನ ಸರ್ವಾಂಗಾಸನ. ಮತ್ತೆ ಸ್ಥಿತಿಗೆ ಬನ್ನಿ. ಉಸಿರನ್ನ ತೆಗೆದುಕೊಳ್ತಾ ನಿಧಾನವಾಗಿ ನಿಮ್ಮ 2 ಕಾಲುಗಳನ್ನ 90 ಡಿಗ್ರಿ ಮೇಲಕ್ಕೆತ್ತಿ, ಹಾಗೆ ನಿಮ್ಮ ಪೃಷ್ಠಭಾಗವನ್ನ ಮೇಲಕ್ಕೆತ್ತ 2 ಹಸ್ತಗಳ ಸಹಾಯವನ್ನ ತೆಗೆದುಕೊಳ್ತಾ ನಿಮ್ಮ ಪೃಷ್ಠಭಾಗವನ್ನ ಈ ರೀತಿಯಾಗಿ ಸಪೋರ್ಟ್ ತಗೊಳ್ಳಿ. ಸಾಧ್ಯವಾದಷ್ಟು ನಿಮ್ಮ ಬೆನ್ನು ನೇರವಾಗಿರ್ಲಿ. ಸರ್ವಾಂಗಾಸನ. ಈ ಆಸನವು ಕೂಡ ನಿಮಗಿರುವಂತಹ ಥೈರಾಯ್ಡ್ ಸಮಸ್ಯೆಯನ್ನ ನಿವಾರಣೆ ಮಾಡಿಕೊಳ್ಳಲು ಸಹಾಯ ಮಾಡುತ್ತೆ. ಈ ಆಸನದಲ್ಲಿ ಸಹಜವಾಗಿ ಉಸಿರಾಟವನ್ನ ಮಾಡ್ತಾ 30 ಸೆಕೆಂಡ್ಸ್ ಅಥವಾ 1 ಮಿನಿಟ್ ಹೋಲ್ಡ್ ಮಾಡಿ. 30 ಸೆಕೆಂಡ್ಸ್ ಅಥವಾ 1 ಮಿನಿಟ್ ಹೋಲ್ಡ್ ಆದ ನಂತರ ಮತ್ತೆ ನಿಧಾನವಾಗಿ ಕೈಯನ್ನ ರಿಲೀಸ್ ಮಾಡ್ಕೊಳ್ತಾ, ಹಾಗೆ ನಿಮ್ಮ ಪೃಷ್ಠಭಾಗವನ್ನ ನಿಧಾನವಾಗಿ ಕೆಳಗಡೆ ಇಳಿಸ್ತಾ ಮೊದಲಿನ ಸ್ಥಿತಿಗೆ ಬನ್ನಿ. ಥೈರಾಯ್ಡ್ ಸಮಸ್ಯೆಯನ್ನ ನಿವಾರಣೆ ಮಾಡಿಕೊಳ್ಳಲು ಸಹಾಯ ಮಾಡುವಂತ ಎರಡನೇ ಆಸನ. ಈಗ ಮೂರನೇ ಆಸನವನ್ನ ಅಭ್ಯಾಸ ಮಾಡೋಣ. ಹಾಲಾಸನ. ಮತ್ತೆ ನಿಧಾನವಾಗಿ ಸ್ಥಿತಿಗೆ ಬನ್ನಿ. ಉಸಿರನ್ನ ತೆಗೆದುಕೊಳ್ತಾ 2 ಕಾಲುಗಳನ್ನ 90 ಡಿಗ್ರಿ ಮೇಲಕ್ಕೆತ್ತಿ, ಹಾಗೆ ಉಸಿರನ್ನ ಹೊರ ಹಾಕ್ತಾ ನಿಮ್ಮ 2 ಕಾಲುಗಳನ್ನ ತಲೆಯ ಹಿಂಭಾಗಕ್ಕೆ ತೆಗೆದುಕೊಂಡು ಹೋಗಿ. ಹಾಲಾಸನ. ಈ ಆಸನದಲ್ಲಿ ಸಹಜವಾಗಿ ಉಸಿರಾಟವನ್ನ ಮಾಡ್ತಾ 30 ಸೆಕೆಂಡ್ಸ್ ಹೋಲ್ಡ್ ಮಾಡಿ. ಈ ಆಸನವು ಕೂಡ ಥೈರಾಯ್ಡ್ ಸಮಸ್ಯೆಯನ್ನ ನಿವಾರಣೆ ಮಾಡಿಕೊಳ್ಳಲು ಸಹಾಯ ಮಾಡುತ್ತೆ. 30 ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ಮತ್ತೆ ನಿಧಾನವಾಗಿ 2 ಕಾಲುಗಳನ್ನ ಮೇಲಕ್ಕೆತ್ತ, ಹಾಗೆ ಉಸಿರನ್ನ ಹೊರ ಹಾಕಿ ಕಾಲನ್ನ ಕೆಳಗಡೆ ಇಳಿಸ್ತಾ ಮೊದಲಿನ ಸ್ಥಿತಿಗೆ ಬನ್ನಿ. ಇಲ್ಲಿ ಸ್ವಲ್ಪ ಹೊತ್ತು ಶವಾಸನದಲ್ಲಿ ವಿಶ್ರಾಂತಿಯನ್ನ ತೆಗೆದುಕೊಳ್ಳಿ. ಈ 3 ಆಸನದಿಂದ ನಿಮ್ಮ ದೇಹದಲ್ಲಾದಂತಹ ಬದಲಾವಣೆಯನ್ನ ಗಮನಿಸಿ, ಉಸಿರಾಟದಲ್ಲಿ ಆದಂತಹ ಬದಲಾವಣೆಯನ್ನ ಗಮನಿಸಿ, ಹಾಗೂ ನಿಮ್ಮ ಸಂಪೂರ್ಣ ದೇಹವನ್ನ ಗಮನಿಸ್ತಾ ಸಂಪೂರ್ಣ ದೇಹವನ್ನ ವಿಶ್ರಾಮದ ಸ್ಥಿತಿಗೆ ತೆಗೆದುಕೊಂಡು ಬನ್ನಿ. ನೋಡಿದ್ರಲ್ಲ ವೀಕ್ಷಕರೇ, ಥೈರಾಯ್ಡ್ ಸಮಸ್ಯೆ ಇದ್ದವರಿಗೆ ಥೈರಾಯ್ಡ್ ಸಮಸ್ಯೆಯನ್ನ ನಿವಾರಣೆ ಮಾಡಿಕೊಳ್ಳಲು ಸಹಾಯ ಮಾಡುವಂತ 3 ಸರಳವಾದ ಆಸನ. ಈ ಆಸನವನ್ನ ದಿನನಿತ್ಯ ಅಭ್ಯಾಸ ಮಾಡ್ತಾ ನಿಮಗಿರುವಂತಹ ಥೈರಾಯ್ಡ್ ಸಮಸ್ಯೆಯನ್ನ ನಿವಾರಣೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹರಿ ಓಂ.